ಮೇಷರಾಶಿಯವರು ಸ್ಥಗಿತಗೊಂಡಿದ್ದಂತಹ ಕೆಲಸಗಳನ್ನು ಮತ್ತೆ ಆರಂಭ ಮಾಡಲಿಕ್ಕೆ ಅವಕಾಶಗಳಾಗಿದೆ. ಹಾಗೆ ಆ ಕೆಲಸಗಳು ಮುಂದುವರಿಯತಕ್ಕಂತಹ ಯೋಗವೂ ಕೂಡ ಒದಗಿ ಬಂದಿದೆ. ನಿಮ್ಮ ಪ್ರಯತ್ನದಿಂದ ಆ ಕೆಲಸಗಳು ಮುಂದುವರಿಯೋದಕ್ಕೆ ಅವಕಾಶಗಳಾಗುತ್ತೆ. ವಿದ್ಯಾರ್ಥಿಗಳಿಗೆ ಸರ್ವಾಂಗೀಣವಾದಂತಹ ಅಭಿವೃದ್ಧಿ ಇದೆ. ನಿಮ್ಮ ಓದಿನ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಅಂತಕ್ಕಂಥದ್ದು. ಮಾನಸಿಕವಾದಂತಹ ಗೊಂದಲಗಳು ದೂರವಾಗುತ್ತೆ. ಆಯ್ಕೆಗಳಲ್ಲಿ ಇದ್ದಂತಹ ಗೊಂದಲಗಳು ದೂರವಾಗುತ್ತೆ. ನಿರ್ದಿಷ್ಟವಾದಂತಹ ನಿಖರವಾದಂತಹ ತೀರ್ಮಾನಕ್ಕೆ ಬರಲಿಕ್ಕೆ ಅವಕಾಶಗಳಾಗುತ್ತೆ. ತಂತ್ರಜ್ಞಾನದ ವಿಚಾರಕ್ಕೆ ಹಣ ಖರ್ಚಾಗುವಂಥದ್ದು. ಯಾವುದೋ ಒಂದು ತಂತ್ರಜ್ಞಾನವನ್ನು ಬಳಸಿ ನಾನು ಏನೋ ಹೊಸ ಪ್ರಯೋಗವನ್ನು ಮಾಡಬೇಕು ಅನ್ನುವಂತಹ ವಿಚಾರಗಳ ತಲೆಗೆ ಬಂದರೆ ಅದಕ್ಕೆ ಒಂದಷ್ಟು ದುಡ್ಡು ಖರ್ಚಾಗುವಂಥದ್ದಿದೆ. ಈ ದಿವಸ ಮನೆಯ ಬದಲಾವಣೆ ಆಗಲಿ ಅಥವಾ ಬೇರೆ ಇನ್ಯಾವುದಾದ್ರೂ ಬದಲಾವಣೆಯನ್ನು ಮಾಡಬೇಕು ಅನ್ನುವಂತಹ ಆಲೋಚನೆ ಬಂದರೆ ಖಂಡಿತವಾಗಿ ಅದು ಬೇಡ. ಹೊಸ ಕೆಲಸವನ್ನು ಆರಂಭ ಮಾಡೋದಕ್ಕೆ ಸೂಕ್ತವಾದಂತಹ ಕಾಲ ಇದು ಅಂತ ಹೇಳಬೇಕು. ಇವೆಲ್ಲವನ್ನು ಗಮನಿಸಿ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ ಪ್ರೇಮಿಗಳಿಗೆ ದೊಡ್ಡ ಸಮಸ್ಯೆಯಾಗಿ ಅಥವಾ ತೊಂದರೆಗೆ ಕಾರಣವಾಗಿ ಆಗ್ತಕ್ಕಂತಹ ಘಟನೆಗಳು ನಡೆಯುತ್ತೆ. ಪ್ರಮುಖವಾದಂತಹ ಕೆಲಸಗಳಿಗೆ ಅಡಚಣೆ ಆಗ್ತಕ್ಕಂಥದ್ದಿದೆ. ಮನೆಯ ಖರ್ಚನ್ನು ಸರಿಯಾದಂತಹ ರೀತಿಯಲ್ಲಿ ನಿಯಂತ್ರಣವನ್ನು ಮಾಡಿ ಅನ್ನುವಂಥದ್ದು. ಷೇರು ಹೂಡಿಕೆಗಳನ್ನು ಪ್ರಾರಂಭ ಮಾಡಬಹುದು. ಯಾರಿಗೆ ಇದರಲ್ಲಿ ಆಸಕ್ತಿ ಇದೆಯೋ ಅಂಥವರು ಆ ಒಂದು ವಿಚಾರವನ್ನು ಸರಿಯಾಗಿ ತಿಳಿದು ಅದರಲ್ಲಿ ಮುಂದುವರಿತಕ್ಕಂಥದ್ದು. ಮನೆಗೆ ಹೊಸ ಅತಿಥಿಯ ಆಗಮನದ ಒಂದು ಸಂತೋಷ ನಿಮಗೆ ಇರುವಂಥದ್ದು. ಅಹಂಭಾವ, ಅತಿಯಾದಂತಹ ಸಂತೋಷ ಇವ್ಯಾವುದೂ ಕೂಡ ಬೇಡ. ಇದರಿಂದ ನಿರಾಸೆ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಮೈಲಾರಲಿಂಗೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ ಯೋಜನೆಗಳನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿ ನಿಮಗೆ ಅನುಕೂಲ ಇದೆ. ಪೋಷಕರ ಸಲಹೆಗೆ ಅವರ ಮಾತಿಗೆ ಮಾನ್ಯತೆಯನ್ನು ನೀಡಿ ಒಳ್ಳೆಯದಾಗ್ತಕ್ಕಂಥದ್ದು. ಹೊಸ ಕೆಲಸಕ್ಕೆ ಸರಿಯಾದಂತಹ ಸಮಯ ಅಲ್ಲ. ಹಾಗಾಗಿ ಈ ದಿವಸದಲ್ಲಿ ಯಾವುದೇ ಹೊಸ ಕೆಲಸಗಳು ಆರಂಭವನ್ನು ಮಾಡುವಂಥದ್ದು ಬೇಡ. ಆರ್ಥಿಕವಾಗಿ ಇರತಕ್ಕಂತಹ ಸಮಸ್ಯೆಗಳಿಗೆ ಈ ದಿವಸದ ಮಟ್ಟಿಗೆ ಪರಿಹಾರ ಇಲ್ಲವೇ ಇಲ್ಲ ಅಂತ ಹೇಳಬೇಕು. ತಂದೆಯವರ ಬೇಸರಕ್ಕೆ ಕಾರಣರಾಗ್ತೀರಿ. ತಂದೆ ಅಥವಾ ಹಿರಿಯರ ಬೇಸರಕ್ಕೆ ಅವರು ಅಂದುಕೊಂಡಂತಹ ರೀತಿಯಲ್ಲಿ ನೀವು ನಡ್ಕೊಳ್ಳೋದಿಲ್ಲ. ಅವರ ಮನಸ್ಸಿಗೆ ಏನೋ ಬೇಸರವಾಗ್ತಕ್ಕಂಥದ್ದು. ಬೇರೆಯವರನ್ನು ವ್ಯಂಗ್ಯ ಮಾಡಬೇಡಿ, ಅಪಹಾಸ್ಯ ಮಾಡಬೇಡಿ. ನಿಮಗೆ ಅದು ಅವಮಾನಕ್ಕೆ ದಾರಿಯಾಗ್ತಕ್ಕಂಥದ್ದಾಗತ್ತೆ. ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬುದಾಗಿ ಪ್ರಾರ್ಥನೆ ಮಾಡಿ ಸಾಯಂಕಾಲ ಶನೈಶ್ಚರನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ. ಶುಭವಾಗಿ. ಕರ್ಕಾಟಕ ರಾಶಿ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿತಕ್ಕಂತಹ ದಿವಸ ಅಂತ ಹೇಳಬೇಕು. ಸಹೋದ್ಯೋಗಿಗಳ ಜೊತೆಯಲ್ಲಿ ಸಂತೋಷವಾದಂತಹ ಸಮಯವನ್ನು ಕಳೀತೀರಿ. ಇದಕ್ಕೆ ಅವಕಾಶಗಳು ಆಗುವಂಥದ್ದಿದೆ. ವೃತ್ತಿ ಜೀವನದಲ್ಲಿ ಉತ್ತಮವಾದಂತಹ ಅವಕಾಶಗಳು ಒದಗಿ ಬರುತ್ತೆ. ವ್ಯವಹಾರದ ಚತುರತೆ, ಬುದ್ಧಿವಂತಿಕೆ ನಿಮ್ಮ ಲಾಭಕ್ಕೆ ಕಾರಣವಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಶಾಂತಿಯ ವಾತಾವರಣ ವಿಶೇಷವಾಗಿ ಕಾಣುತ್ತೆ. ನಿಮ್ಮ ಶಿಸ್ತು, ಕಾರ್ಯವೈಖರಿಯನ್ನು ಹಾಗೇ ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಸಿಂಹರಾಶಿ ನೌಕರಿಗೆ ಸಂಬಂಧಪಟ್ಟ ಹಾಗೆ ದೂರದೂರಿನಿಂದ ವಿದೇಶದಿಂದ ಒಳ್ಳೆಯ ವಾರ್ತೆಯನ್ನು ಕೇಳ್ತೀರಿ. ಸಂತೋಷವಾಗುವಂಥದ್ದು. ಅನಗತ್ಯವಾದಂತಹ ಮಾತುಗಳನ್ನು ಆಡಿ ತುಂಬ ಚೀಪಾಗಿಬಿಡ್ತೀರಿ. ಅದಕ್ಕೆ ಅವಕಾಶಗಳನ್ನು ಮಾಡಿಕೊಳ್ಳೋ ಹಾಗಿಲ್ಲ. ಸ್ನೇಹಿತರ ಮಧ್ಯೆ ಅಧಿಕಾರ ಬೇಡ. ಸ್ವಾಭಾವಿಕವಾಗಿರಿ. ಅವರ ಪ್ರೀತಿ, ವಿಶ್ವಾಸ ನಿಮಗೆ ಎಲ್ಲವನ್ನೂ ಕೂಡ ತಂದು ಕೊಡ್ತಕ್ಕಂಥದ್ದಾಗುತ್ತೆ. ಪೂರ್ಣವಾಗಿ ಮಾಡಬೇಕಾದಂತಹ ಕೆಲವು ಕೆಲಸಗಳು ಹಾಗೇ ಉಳ್ಕೊಳ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಗಮನ ಆ ಕಡೆಗೂ ಇರಬೇಕಾದಂಥದ್ದು. ಸ್ನೇಹಿತರಿಗೆ ಯಾವುದೋ ಒಂದು ರೀತಿಯ ಸಹಾಯ ನಿಮ್ಮಿಂದ ಆಗಬೇಕಾಗಿರುತ್ತೆ. ಅದನ್ನು ನೀವು ಮಾಡಿ ಅಷ್ಟೇ ಹೊರತು ಸ್ನೇಹಿತರಿಂದ ಯಾವುದೇ ಕಾರಣಕ್ಕೂ ಏನನ್ನೂ ನಿರೀಕ್ಷೆ ಮಾಡಬೇಡಿ ಅಂತ ಅರ್ಥ. ಅಜೀರ್ಣದ ಸಮಸ್ಯೆ ನಿಮಗೆ ಕಾಡಬಹುದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಕುಟುಂಬದ ನಿರ್ವಹಣೆಯ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡ್ತೀರಿ. ಕುಟುಂಬದಲ್ಲಿ ಏನು ಬದಲಾವಣೆಗಳಾಗಬೇಕು,
ಯಾವ ರೀತಿಯಲ್ಲಿ ಒಂದಷ್ಟು ವ್ಯತ್ಯಾಸಗಳನ್ನು ಅಥವಾ ಬದಲಾವಣೆಗಳನ್ನು ನಾವು ಮಾಡಿಕೊಂಡ್ರೆ ನಮಗೆ ಅನುಕೂಲವಾಗುತ್ತೆ ಎನ್ನುವಂಥದ್ದು. ಮಕ್ಕಳಿಂದ ಅವಮಾನವಾಗ್ತಕ್ಕಂಥದ್ದು, ಮಕ್ಕಳಿಗೆ ಯಾವುದೋ ಒತ್ತಡವನ್ನು ಹೇರ್ತೀರಿ, ಹಾಗಾಗಿ ಮಕ್ಕಳು ನಿಮ್ಮ ಮಾತನ್ನು ಕೇಳದೇ ಇರದೇ ಇರತಕ್ಕಂಥದ್ದು. ಗೌರವಕ್ಕೆ ತಕ್ಕ ಕೆಲಸವನ್ನು ನೀವು ಮಾಡಿದರೆ ಶುಭ ಇದೆ ಅಂತ ಹೇಳಬೇಕು. ಬೇರೆಯವರನ್ನು ಅವಲಂಬಿಸಿಕೊಂಡು ಕಾರ್ಯಪ್ರವೃತ್ತರಾಗುವಂಥದ್ದು ಬೇಡ. ಅದರಿಂದ ಸಮಸ್ಯೆಗಳು ಹೆಚ್ಚಾಗತ್ತೆ ಹೊರತು ನಿಮಗೆ ಅನುಕೂಲ ಇಲ್ಲ ಅಂತ ಅರ್ಥ. ನಿಮ್ಮ ಕೆಲಸದಲ್ಲಿ ಪ್ರಮುಖವಾದಂತಹ ಸ್ಥಾನಮಾನವನ್ನು ನೀವು ಉಳಿಸ್ಕೊಳ್ಬೇಕು. ನಿಮ್ಮ ಜವಾಬ್ದಾರಿಯಿಂದಲೇ ಒಂದಷ್ಟು ಕೆಲಸಗಳು ಆಗಬೇಕಾಗಿರುತ್ತೆ. ನಿಮ್ಮ ಲೋಪದೋಷಗಳ ಅನಾವರಣವೂ ಕೂಡ ಆಗುತ್ತೆ, ಅವಮಾನಕ್ಕೆ ಕಾರಣವಾಗುತ್ತೆ. ಮುಚ್ಚಿಟ್ಟಿದ್ದಂತಹ ಹಲವಾರು ವಿಷಯಗಳು ಬಹಿರಂಗವಾಗ್ತಕ್ಕಂಥದ್ದಿದೆ. ಗಣಪತಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ಶುಭವಾಗಿ. ತುಲಾರಾಶಿ ವ್ಯಾಪಾರ ವೃತ್ತಿಯಲ್ಲಿ ಅನಿರೀಕ್ಷಿತವಾದಂತಹ ಲಾಭ ಗಳಿಸೋದಕ್ಕೆ ಅವಕಾಶ ಇದೆ. ಹಣಕ್ಕೆ ಕೊರತೆ ಇಲ್ಲ, ಕೀರ್ತಿಯೂ ಕೂಡ ಬರುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ, ಆಲಸ್ಯವನ್ನು ಮಾಡಬೇಡಿ. ಪ್ರಯತ್ನಪೂರ್ವಕವಾಗಿ ಒಳ್ಳೆಯ ಚಟುವಟಿಕೆಯಿಂದ ಓದಿ ನಿಮಗೆ ಶುಭ ಫಲಕ್ಕೆ ಅವಕಾಶಗಳಾಗತ್ತೆ. ಸಾಧುಗಳ ಧಾರ್ಮಿಕ ಮುಖಂಡರ ಭೇಟಿಗೆ ಅವಕಾಶಗಳಿದೆ. ಅವರ ಜೊತೆಯಲ್ಲಿ ಮಾತುಕತೆ ಆಡೋದಕ್ಕೆ ಅವಕಾಶಗಳಾಗತ್ತೆ. ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅಲ್ಲಿ ಪ್ರಶ್ನೆ ಮಾಡಿ ಪರಿಹಾರವನ್ನು ತಿಳ್ಕೊಳ್ಳಿ. ನಿಮ್ಮ ವರ್ತನೆ ಎಂದಿನಂತೆ ಇರಲಿ, ಅದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಿಯನ್ನು ಮಾಡಿಕೊಳ್ಬೇಡಿ. ನಿಮ್ಮ ಶಿಸ್ತು, ಮಾತಿನ ವೈಖರಿ ಇವೆಲ್ಲವನ್ನು ಕೂಡ ಹಾಗೆ ಉಳಿಸ್ಕೊಳ್ಳಿ ಅಂತಕ್ಕಂಥದ್ದು. ಶತ್ರುಗಳಿಂದ, ವಿರೋಧಿಗಳಿಂದ ನಿಮ್ಮ ಕೆಲಸಕ್ಕೆ ಅಡ್ಡಿ ಆಗಬಹುದು, ಕೆಲವು ಕೆಲಸಗಳ ಹಾಳಾಗ್ಬೋದು. ಸ್ವಲ್ಪ ಎಚ್ಚರಿಕೆ ಇರಲಿ. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಥವಾ ನಾಗನಿಗೆ ಅಡಿಕೆ ಹೂವನ್ನು ಅರ್ಪಣೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರೋದಕ್ಕೆ ಅವಕಾಶಗಳಾಗತ್ತೆ. ಹಣಕಾಸಿನ ಲಾಭದ ಆಸೆಯಿಂದ ನೀವು ಮೋಸಕ್ಕೆ ಒಳಗಾಗ್ಬೋದು, ವಂಚನೆಗೊಳಗಾಗ್ಬೋದು. ಜಾಗ್ರತೆ ಇರಲಿ. ಬೇರೆಯವರ ಸಂಪರ್ಕದಿಂದ ಮನೆಯಲ್ಲಿ ಒಂದು ರೀತಿಯ ಬೇಸರ, ಅರ್ಥಾತ್ ಯಾರು ನಿಮ್ಮ ಮನೆಗೆ ಹಿತರಲ್ಲವೋ ಅಂಥವರ ಜೊತೆಯಲ್ಲಿ ನಿಮ್ಮ ಸಂಪರ್ಕ ಆಗಬಹುದು, ಅವರು ಮನೆಗೆ ಬರಬಹುದು, ಅದು ಬೇರೆಯವರಿಗೆ ಕಿರಿಕಿರಿ ಆಗ್ಬೋದು. ಹೀಗೆಲ್ಲ ಒಂದು ರೀತಿಯಲ್ಲಿ ಮಾನಸಿಕವಾದಂತಹ ಬೇಸರಕ್ಕೆ ಕಾರಣವಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಅಶಾಂತಿ ಅಂತಕ್ಕಂತಹದ್ದು ತಲೆದೋರುತ್ತೆ. ಯಾವಾಗ ಈ ರೀತಿಯ ಘಟನೆಗಳು ನಡೆಯುತ್ತೆ, ಮನೆಯಲ್ಲಿ ಶಾಂತಿಯಾದರೂ ಎಲ್ಲಿಂದ ಬರಬೇಕು ಅನ್ನುವಂಥದ್ದು. ಅನಗತ್ಯವಾದಂತಹ ವಿಚಾರಗಳಿಗೆಲ್ಲ ನಿಮಗೆ ಗೊಂದಲ, ನಿರಾಸೆ ಇತ್ಯಾದಿಗಳನ್ನು ನೋಡ್ತಾ ಹೋಗ್ತೀರಿ. ಆದರೆ ಮೂಲತಃ ವಿಚಾರಗಳೇ ಬೇಕಾಗಿರುವುದಿಲ್ಲ ಅಂತ ಅರ್ಥ. ರಾಜಕೀಯದ ವಿಚಾರದಿಂದ ದೂರ ಇದ್ದರೆ ತುಂಬ ಒಳ್ಳೆಯದು. ಹಾಗಾಗಿ ರಾಜಕಾರಣಿಗಳಿಂದಲೋ ರಾಜಕೀಯದಿಂದಲೋ ನಿಮಗೆ ಅಸಮಾಧಾನ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಅನ್ನುವಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಧನುರಾಶಿ ಸಾಲದ ವಿಚಾರಕ್ಕೆ ಸಿಗಹಾಕ್ಕೊಳ್ಬಹುದು. ಸ್ವಲ್ಪ ಎಚ್ಚರಿಕೆ ಇರಲಿ. ಹಳೆಯ ಚಿಂತೆಯನ್ನು ಮರೆತು ಬಿಟ್ಟರೆ ಅನುಕೂಲ ಇದೆ. ಇವತ್ತು ಏನಾಗಬೇಕೋ, ಮುಂದೆ ಏನಾಗಬೇಕಾಗಿದೆಯೋ ಅದರ ಬಗ್ಗೆ ಸ್ವಲ್ಪ ಆಲೋಚನೆಗಳಿರಲಿ ಅಷ್ಟೇ ಹೊರತು ಹಿಂದೆ ಏನೋ ನಡೆದು ಹೋಗಿದೆ ಅದನ್ನೇ ಆಲೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇಂದು ಮತ್ತು ಮುಂದು ಆ ಸಮಯ ಹಾಳಾಗುವಂಥದ್ದಿದೆ. ಮನೆಯವರ ಯೋಗಕ್ಷೇಮವನ್ನು ಗಮನಿಸ್ಕೊಳ್ಳಿ. ಬೇರೆಯವರಿಗೆ ಸಹಾಯದ ಹಸ್ತವನ್ನು ಮಾಡಿ ತೊಂದರೆಯನ್ನು ಮಾಡಿಕೊಡ್ತೀರಿ. ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಕೊಂಡಾಗ ನೀವು ಅವರಿಗೆ ಸಹಾಯವನ್ನು ಮಾಡೋದಕ್ಕೆ ಹೋಗಿ ನೀವು ನಷ್ಟವನ್ನು, ತೊಂದರೆಯನ್ನು ಮಾಡಿಕೊಳ್ತೀರಿ. ಹಳೆಯ ನೆನಪುಗಳಿಂದ ಕಣ್ಣೀರು ಹಾಕಬೇಕಾದಂತಹ ಪರಿಸ್ಥಿತಿ ಬರಬಹುದು. ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಗಮನ, ಎಚ್ಚರಿಕೆ ಹೆಚ್ಚಾಗಿಯೇ ಇರಬೇಕಾದಂತಹದ್ದು. ನದಿ ತೀರದಲ್ಲಿರ್ತಕ್ಕಂತಹ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಶುಭವಾಗಿ. ಮಕರ ರಾಶಿ ವೃತ್ತಿಯಲ್ಲಿ ನಿಮಗೆ ತೊಂದರೆ ಆಗ್ತಕ್ಕಂಥದ್ದಿದೆ. ಬೇರೆಯವರಿಗೆ ಸಹಾಯವನ್ನೇನಾದರೂ ಮಾಡಿದರೆ ಅವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಅವರಿಂದ ನೀವು ನಿರೀಕ್ಷೆ ಮಾಡಿದಂತಹ ವಿಚಾರಗಳು ಕೇವಲ ಭರವಸೆಯಾಗಿಯೇ ಉಳಿದ್ರೆ ಮಾನಸಿಕವಾಗಿ ತುಂಬ ನೋವನ್ನು ಅನುಭವಿಸ್ತೀರಿ ಅಂತ ಅರ್ಥ. ಸ್ವಂತವಾದಂತಹ ನಿರ್ಧಾರ ಏನಿದೆ ಅದು ಬಹಳ ಒಳ್ಳೆಯದು. ಎಲ್ಲಿಯೂ ಕೂಡ ಕುತಂತ್ರಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ಕುಟುಂಬ ರಾಜಕಾರಣ,
ಕೆಲವು ಜಗಳಕ್ಕೆ, ಮನಸ್ತಾಪಕ್ಕೆ ಇವೆಲ್ಲ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮದಲ್ಲದೇ ಇರತಕ್ಕಂತಹ ವಿಚಾರದಿಂದಲೇ ನಿಮಗೆ ತೊಂದರೆ ಅನ್ನುವಂಥದ್ದಿದೆ. ಪಿತ್ರಾರ್ಜಿತವಾದಂತಹ ವಿಚಾರದಲ್ಲಿ ದೊಡ್ಡ ಮಟ್ಟದ ಗಲಾಟೆಗೆ ಅವಕಾಶಗಳಾಗುತ್ತೆ. ಅದನ್ನು ಸರಿಪಡಿಸ್ಕೊಳ್ಳಿ. ಮಹಾಕಾಳಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಧಾರ್ಮಿಕ ವಿಚಾರಗಳ ಯೋಜನೆಗಳನ್ನು ಹಾಕ್ತೀರಿ, ಆದರೆ ಕಾರ್ಯರೂಪಕ್ಕೆ ಬರುವುದಿಲ್ಲ. ಯಾವುದೋ ಒಂದು ದೇವತಾರ್ಚನೆ, ಪೂಜೆ ಪುನಸ್ಕಾರ, ಹೋಮ ಹವನ, ಭಜನೆ, ಧ್ಯಾನ ಅಥವಾ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ಈ ವಿಚಾರಗಳಲ್ಲಿ ಯಾವುದೋ ಒಂದಷ್ಟು ಚರ್ಚೆಗೆ ಬರುತ್ತೆ. ಬರೀ ಕೇವಲ ಮಾತು ಅಷ್ಟೇ, ಅದು ಕಾರ್ಯರೂಪಕ್ಕೆ ಬರೋದಕ್ಕೆ ಅವಕಾಶಗಳಿಲ್ಲ. ತಪ್ಪು ನಿರ್ಧಾರಗಳನ್ನು ಮಾಡಬೇಡಿ. ಅದಕ್ಕೆ ಅವಕಾಶಗಳು ಹೆಚ್ಚಾಗಿದೆ, ಆದರೆ ಅಂತಹ ತಪ್ಪು ನಿರ್ಧಾರಗಳು ಯಾವುದೂ ಕೂಡ ಬೇಡ. ಬೇರೆಯವರ ಬಗ್ಗೆ ಅನುಮಾನ ಪಡ್ತೀರಿ. ಪೂರ್ಣವಾಗಿ ವಿಷಯ ತಿಳ್ಕೊಳ್ಳುವಷ್ಟು ತಾಳ್ಮೆ ಆಗಲಿ ಅಥವಾ ಆ ಒಂದು ಪ್ರಯತ್ನವಾಗಲಿ ಇರೋದಿಲ್ಲ. ಆರೋಗ್ಯದ ಸಮಸ್ಯೆ ಹೆಚ್ಚಾಗುವಂಥದ್ದಿದೆ. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಕಾಡುವಂಥದ್ದಿದೆ. ಬಂಧುಗಳಲ್ಲಿ ಅಲ್ಪ ಪ್ರೀತಿ, ಬೇಸರ ಇವೆಲ್ಲವನ್ನು ನೋಡಬೇಕಾಗತ್ತೆ. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಯಶಸ್ಸನ್ನು ಗಳಿಸಬೇಕು, ನಾನೇನೋ ಪಡ್ಕೋಬೇಕು ಅನ್ನುವಂತಹ ಆಸೆಯಿಂದ ದುರಾಸೆಗೆ ಬದಲಾಗ್ತಕ್ಕಂಥದ್ದು ಬೇಡ. ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಲಿ. ನಾನು ಪಟ್ಟಂತಹ ಕಷ್ಟಕ್ಕೆ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಲಿ ಅಂತ ಹೇಳಿ ನಿರೀಕ್ಷೆ ಮಾಡೋದು ತಪ್ಪಲ್ಲ. ಆದರೆ ಎಲ್ಲವೂ ನನ್ನದೇ ಆಗಬೇಕು ಅನ್ನುವಂಥದ್ದಿದೆಯಲ್ಲ, ಅದು ದೊಡ್ಡ ತಪ್ಪಾಗತ್ತೆ. ಲಾಭ ಗಳಿಸ್ತಕ್ಕಂತಹ ಹಂಬಲದಲ್ಲಿ ನೈತಿಕತೆಯನ್ನು ಕಳ್ಕೊಳ್ಬಾರ್ದು. ಇದು ಮುಖ್ಯವಾಗುತ್ತೆ. ವ್ಯಾವಹಾರಿಕವಾಗಿ ಬೇರೆಯವರ ಸಹಾಯ ನಿಮಗೆ ಸಿಕ್ಕಬಹುದು. ಕೋಪವನ್ನು ಕಡಿಮೆ ಮಾಡಿಕೊಂಡು ಕೆಲಸ ಮಾಡಿ. ಕೆಲಸಗಳಾಗೋದಕ್ಕೆ ಅವಕಾಶಗಳಾಗತ್ತೆ. ಮಕ್ಕಳು ಮೊಮ್ಮಕ್ಕಳಿಂದ ಉತ್ತಮವಾದಂತಹ ಸಾಧನೆ, ಅದರಿಂದ ಸಿಕ್ಕುವಂತಹ ಸಂತೋಷ ಎಲ್ಲ ನಿಮ್ಮ ಪಾಲಾಗ್ತಕ್ಕಂತಹದ್ದು. ದಿನಚರಿಯಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಯಾವುದೋ ವಿಷಯಕ್ಕೆ ಅಥವಾ ಯಾವುದೋ ವ್ಯಕ್ತಿಗೋಸ್ಕರವಾಗಿ ಕಾಯಬೇಕಾದಂತಹ ಒಂದು ಸಂದರ್ಭಗಳು ಒದಗಿ ಬರುವಂಥದ್ದಿದೆ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.